ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಡಿ ಖುನಾ ವರದಿ ಅಂಗೀಕಾರವಾಗಿದೆ. ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಅಂತ ಹೇಳಿ ಕೆಎಸ್ಸಿಎ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್, ಡಿಎನ್ಎ ಆರ್ಸಿಬಿ ವಿರುದ್ಧವೂ ಕೂಡ ಕ್ರಿಮಿನಲ್ ಕೇಸ್, ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಬೇಕು ಅಂತ ಹೇಳಿ ಸಂಪುಟ ಸಭೆಯಲ್ಲಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದ್ದಂಥ ಸಂಭ್ರಮಾಚರಣೆ ಇದೆಯಲ್ಲ, ಅದು 11 ಮನೆಗಳಲ್ಲಿ ಸೂತಕದ ವಾತಾವರಣವನ್ನು ಸೂತಕತೆ ತಂದಿತ್ತು. 11 ಜನ ಪ್ರಾಣವನ್ನು ಕಳೆದುಕೊಂಡಿದ್ರು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಸುದ್ದಿ ಸದ್ದು ಮಾಡಿತ್ತು. ಅದಕ್ಕೆ ಕಾರಣ ಅಂದರೆ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡದೇ ಇರೋದು. ಸೊ ಹೀಗಾಗಿ ಎಲ್ಲರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಕ್ರೀಡಾಂಗಣದ ಒಳಗೆ 79 ಪೊಲೀಸರು ಮಾತ್ರ ಇದ್ರು. ಕ್ರೀಡಾಂಗಣದ ಒಳಗೆ 79 ಪೊಲೀಸರು ಮಾತ್ರ ಇದ್ರು. ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಇದಕ್ಕೆ ನೇರ ಹೊಣೆಗಾರರು ಅಂತ ಹೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಪೊಲೀಸರನ್ನೂ ಕೂಡ ಹೊಣೆಗಾರರನ್ನಾಗಿ ಮಾಡಿದೆ ಸರ್ಕಾರ. ಎಲ್ಲರೂ ಶಾಮೀಲಿದ್ರಲ್ಲಿ, ಎಲ್ಲರೂ ಶಾಮೀಲಾಗಿ ಈ ಪ್ರಕರಣ ನಡೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ. ಸೊ ಹೀಗಾಗಿ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ಕಾರ ಆಲೋಚಿಸ್ತಾ ಇದೆ. ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ನಡೀತು. ಆರ್ಸಿಬಿ ವಿಜಯೋತ್ಸವದ ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಮೈಕಲ್ ಖುನಾ ನೇತೃತ್ವದ ಸಮಿತಿ ಇವತ್ತು ವರದಿಯನ್ನು ಮಂಡಿಸಿದೆ. ಆ ವರದಿಯಲ್ಲಿನ ಪ್ರಮುಖ ಅಂಶಗಳನ್ನು ಗಮನಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ತರಲಾಯಿತು. ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂಥ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮೈಕಲ್ ಖುನಾ ಅವರ ವರದಿಯನ್ನು ಡಿಸ್ಕಸ್ ಮಾಡಲಾಯಿತು. ಅದರ ಆಧಾರದ ಮೇಲೆ ಕೆಲವಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ. ವಿಜಯೋತ್ಸವವನ್ನು ತರಾತುರಿಯಲ್ಲಿ ಆಯೋಜನೆ ಮಾಡಿದ್ದು ಕೆಎಸ್ಸಿಎ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಾರಣ ಅಂತ. ಮತ್ತೊಂದು ಕಡೆ ಡಿಎನ್ಎ ಸಂಸ್ಥೆಯೂ ಕೂಡ ಕಾರಣ ಅಂತ. ಮತ್ತೊಂದು ಕಡೆ ಆರ್ಸಿಬಿ ತಂಡದ ಮಾಲೀಕರು ಕೂಡ ಕಾರಣ, ಮ್ಯಾನೇಜರ್ ಕೂಡ ಕಾರಣ. ಸಾವಿರಾರು ಜನ ಸೇರಿರುವಂಥ ಜಾಗದಲ್ಲಿ ಕೇವಲ 79 ಜನ ಪೊಲೀಸರು ಅಂತ ಹೇಳಿದ್ರೆ ಹೆಂಗಿದು? 79 ಜನ ನಿರ್ವಹಣೆ ಮಾಡಲಿಕ್ಕಾಗತ್ತಾ? ಕ್ರೀಡಾಂಗಣದ ಒಳಗಿದ್ದಂಥದ್ದು ಕೇವಲ 79 ಜನ ಪೊಲೀಸರು ಮಾತ್ರ. ಸೊ ಇಲ್ಲಿ ಪೊಲೀಸರನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಮಾತ್ರ. ಕ್ರಿಮಿನಲ್ ಕೇಸ್ ಬಗ್ಗೆ ಮುಂದಿನ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಮಾತ್ರ ಆಗಿದೆ. ಅಪ್ಡೇಟ್ಸ್ ಇದು. ಕ್ರಿಮಿನಲ್ ಕೇಸ್ ದಾಖಲಿಸಬೇಕಾ ಬೇಡವಾ? ಕೆಎಸ್ಸಿಎ, ಡಿಎನ್ಎ ಮತ್ತು ಆರ್ಸಿಬಿ ಸಂಸ್ಥೆಯ ಮೇಲೆ ಪ್ರಕರಣವನ್ನು ದಾಖಲಿಸಬೇಕಾ ಬೇಡವಾ? ಈ ವಿಚಾರದಲ್ಲಿ ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತ ಹೇಳ್ತಾ ಇದ್ದ ರಾಜ್ಯ ಸರ್ಕಾರ. ಇವತ್ತು ಕೇವಲ ಚರ್ಚೆಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಲೋಪ ಎಲ್ಲೆಲ್ಲಾಗಿದೆ ಅನ್ನೋದನ್ನು ಮೇಲ್ನೋಟಕ್ಕೂ ಕೂಡ ಕಂಡುಕೊಳ್ಳಲಾಗಿತ್ತು. ಇವತ್ತು 2 ಪ್ರಮುಖವಾದ ತನಿಖಾ ವರದಿಗಳು, ಒಂದು ಮೈಕಲ್ ಖುನಾ ಅವರ ವರದಿ, ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ. ಸರ್ಕಾರ ಯಾಕೆ ಇನ್ನೂ ಕೂಡ ಚರ್ಚೆಗೆ ಮಾಡಿ ಇಲ್ಲಿಗೆ ಯಾಕೆ ನಿಲ್ಲಿಸ್ತು ಅನ್ನೋದು ಒಂದು ಪ್ರಶ್ನೆ ಆಗಿದ್ದರೆ, ಸರ್ಕಾರವೂ ಕೂಡ ಇದರಲ್ಲಿ ಲೋಪ ಮಾಡದಂಗೆ ಆಗಿಲ್ಲ ಅಂತ ಹೇಳಿ, ಸರ್ಕಾರದ ಲೋಪವೂ ಕೂಡ ಇದೆ ಅಂತ ಹೇಳಿ ಜನ ಆರೋಪ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಏನು ಅಂತ?
ಬೆಸತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಕಾಲು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವರದಿಯ ಬಗ್ಗೆ ಕೂಡ ಚರ್ಚೆ ಆಗಿದೆ. ಮೈಕೆಲ್ ಡಿ ಕುನ್ನಾ ಅವರನ್ನ ನಿವೃತ್ತ ನ್ಯಾಯಮೂರ್ತಿಗಳು ಮೈಕೆಲ್ ಡಿ ಕುನ್ನಾ ಅವರನ್ನ ಏಕಸದಸ್ಯ ಪೀಠದ ರಚನೆಯನ್ನ ಮಾಡಿ ಅದರ ಮೂಲಕ ವಿಚಾರಣೆಯನ್ನು ನಡೆಸಲಾಗಿತ್ತು. ಅವರು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು. ವರದಿ ಟೇಬಲ್ ಮಾಡಲಾಗಿದೆ, ಚರ್ಚೆ ಆಗಿದೆ. ಆದ್ರೆ ಚರ್ಚೆ ಅಪೂರ್ಣಗೊಂಡಿದೆ ಅನ್ನುವಂತ ಮಾಹಿತಿಗಳು ಸಿಕ್ಕಿರುವಂತದ್ದು. ಮುಂದಿನ ಕ್ಯಾಬಿನೆಟ್ ನಲ್ಲಿ ಅದರ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂತೇಳಿ ಅದನ್ನ ಪೆಂಡಿಂಗ್ ಇಡಲಾಗಿದೆ ಅನ್ನುವಂತ ಮಾಹಿತಿ ಬಂದಿದೆ. ಅದೇ ರೀತಿ ಮ್ಯಾಜಿಸ್ಟ್ರೇಟ್ ಕಮಿಟಿಯನ್ನು ಕೂಡ ನೇಮಕ ಮಾಡಲಾಗಿತ್ತು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೂಡ ಕೊಡಲಾಗಿತ್ತು. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ತನಿಖೆಯನ್ನ ಮಾಡಿದ್ರು. ಅವರು ಕೂಡ ವರದಿಯನ್ನ ಕೊಟ್ಟಿದ್ರು. 4 ಸಂಸ್ಥೆಗಳ ಮೇಲೆ ಗುರುತರವಾದಂತ ಆರೋಪಗಳನ್ನ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು ವರದಿಯಲ್ಲಿ. ಒಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್, RCB ಫ್ರಾಂಚೈಸಿ, ಹಾಗೆ ಮ್ಯಾನೇಜ್ಮೆಂಟ್ ಈವೆಂಟ್ ಅನ್ನ ಹೊಣೆಯನ್ನ ಹೊತ್ತಿದ್ದಂತಹ DNA ಸಂಸ್ಥೆ, ಹಾಗೆ ಪೊಲೀಸರ ಮೇಲೆ ಆರೋಪಗಳನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಗುಪ್ತಚರ ವೈಫಲ್ಯವನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿತ್ತು. ಅದರ ಬಗ್ಗೆ ಇವತ್ತು ಚರ್ಚೆ ಆಗಿದೆ, ಆದ್ರೆ ಅಪೂರ್ಣ ಆಗಿದೆ. ಡಿಸಿಷನ್ ಅನ್ನ ಮುಂದಿನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದು ಈಗ ಬಂದಿರುವಂತ ಮಾಹಿತಿ. ಈಗ ಕಾನೂನು ಸಚಿವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ, ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರ, ನೀವು ಹೇಳಿದಾಗೆ ಸರ್ಕಾರದ ಮೇಲೆ ಕೂಡ ಗಂಭೀರವಾದಂತಹ ಆರೋಪಗಳು ಎದುರಾಗಿತ್ತು. ಯಾಕಂದ್ರೆ ತರಾತುರಿಯಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಹ ಹಿನ್ನೆಲೆಯಲ್ಲಿ. ಎಸ್, ಥ್ಯಾಂಕ್ ಯು ಶಿವಕುಮಾರ್.